ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಭಾನುವಾರ 3 ಗಂಟೆಗಾಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇಷ್ಟು ದಿವಸ ಮನೇಲಿ ಇದ್ದಿದ್ದು ಬೋರ್ ಆಗಿದೆ. ಇವತ್ತು ಹೊರಗಡೆ ಕರ್ಕೊಂಡು ಹೋಗಿ ಅಂದಿದ್ದಕ್ಕೆ ನನ್ನ ಹಸ್ಬೆಂಡು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಶಾಪಿಂಗ್ ಇದೆ, ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಐಬ್ರೋ ಮಾಡಿಸ್ದೆ. ಚೆನ್ನಾಗಿ ಮಾಡಿದ್ದಾರೆ ಐಬ್ರೋ, ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಬಂದಿದೆ ಐಬ್ರೋಸ್. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ತೊಗೊತಾ ಇದ್ದೀವಿ, ಏನು ಎತ್ತ ಅಂತೆಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ಇವತ್ತಿನ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪಾಪು ಮಲಗಿದೆ ಇನ್ನೂ, ಆವಾಗಲೇ ಮಲಗಿದವಳು, ಇನ್ನೂ ಮಲಗಿದ್ದಾಳೆ. ನಾನು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗಿಲ್ಲ ಅವರು. ಸೊ ಅವರು ರೆಡಿ ಆಗಿದ ತಕ್ಷಣ ಇನ್ನೇನು ಇಲ್ಲಿಂದ ಬಿಡೋದೆ. ಫ್ರೆಂಡ್ಸ್, ನೆನ್ನೆ ರಾತ್ರಿ ಮಸಾಲ ಮಜ್ಜಿಗೆ ಮಾಡ್ಕೊಂಡ್ವಿ. ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ, ಸಾಸಿವೆ ಮತ್ತು ಇಂಗು ಹಾಗೆ ಕೊತ್ತಂಬರಿ ಎಲ್ಲ ಹಾಕಿ ಮಜ್ಜಿಗೆನೆಲ್ಲ ಚೆನ್ನಾಗಿ ಕಡ್ಕೊಂಡು, ಸೊ ನಾವು ಇವಾಗ ಮಸಾಲೆ ಮಜ್ಜಿಗೆ ಮಾಡ್ಕೊತಾ ಇದ್ದೀವಿ. ಉಪ್ಪು ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಮಸಾಲೆ ಮಜ್ಜಿಗೆ ಫ್ರೆಂಡ್ಸ್. ಹಾಗೆ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ ಇವಾಗ ಬೆಳಗ್ಗೆ ಟಿಫನ್ಗೆ ಚಪಾತಿ ಮತ್ತು ಕೋಸು ಪಲ್ಯ ಮಾಡ್ಕೊತಾ ಇದ್ದೀವಿ. ಚಪಾತಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಎಲ್ಲ ಬೇಯಿಸಾಕಿದ್ದೀನಿ ಚಪಾತಿನ. ಇವತ್ತು ಹೊರಗಡೆ ಹೋಗೋದಿದೆ, ಅದಕ್ಕೆ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಂಚೂರು ಗರಂ ಮಸಾಲ ಮತ್ತು ಉಪ್ಪು ಹಾಕಿ ಕೋಸು ಪಲ್ಯ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಪಲ್ಯ. ಸೊ ಬರೀ ಕೋಸು ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಅಷ್ಟೊಂದೇನು ಟೇಸ್ಟ್ ಬರೋಲ್ಲ. ಮಸಾಲೆ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಬೆಂದಿದೆ. ಇನ್ನೂ ಒಂದು ಸ್ವಲ್ಪ 1-2 ನಿಮಿಷ ಬೇಯಕ್ಕೆ ಇಡ್ತೀನಿ. ಈಗ ಫ್ರೆಂಡ್ಸ್, ನಾನು ತಮ್ಬ್ಲೈನಲ್ಲಿ ಹೇಳಿರೋ ಹಾಗೆ ನನ್ನ ಕೈಗೆ ಅಮೌಂಟ್ ಬಂದಿದೆ. ಸೊ ಎಲ್ಲಿಂದ ಬಂತು, ಯೂಟ್ಯೂಬಿಂದ ಏನಾದರೂ ಪೇಮೆಂಟ್ ಬಂತಾ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅನ್ನೊಂದಿದೆ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಅಷ್ಟೇ, ಕೈಯಲ್ಲಿ ದುಡ್ಡು ಬಂದಿದ ತಕ್ಷಣ ಅದನ್ನು ಎಣಿಸ್ಬೇಕು ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ಅದೇನೋ ಒಂಥರ ಖುಷಿ. ದುಡ್ಡು ಕೈಯಲ್ಲಿ ಬಂದಾಗ ಅದನ್ನು ನಮ್ಮದು ಅಂತ ಇಟ್ಕೊಳ್ಳೋದು. ಸೊ ಇದು ಯಾವುದು ಅಮೌಂಟು, ಯೂಟ್ಯೂಬಿಂದ ಏನಾದರೂ ಪೇಮೆಂಟ್ ಬಂತಾ, ಬಂದಿದ್ರೆ ಎಷ್ಟು ಬಂತು ಏನು ಅಂತೆಲ್ಲ ನಾನು ಈ ಲಾಗಲ್ಲಿ ಹೇಳ್ತೀನಿ. ನಾನು ಸಸ್ಪೆನ್ಸ್ ಸಿಕ್ಕಿದ್ದೀನಿ ಇನ್ನೂ ಪೇಮೆಂಟ್ ಬಂತಾ ಇಲ್ಲ ಅನ್ನೋದು. ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗುತ್ತೆ, ಪಕ್ಕಾ ಗೊತ್ತಾಗುತ್ತೆ ಬಂತಾ ಇಲ್ವಾ, ಎಷ್ಟು ಬಂತು, ಎಲ್ಲಿಂದ ಬಂತು, ಹೆಂಗೆ ಬಂತು, ಹೇಗೆ ತಗೊಂಡೆ ಅನ್ನೋದೆಲ್ಲ ಪ್ರತಿಯೊಂದು ಕೂಡ ಎಲ್ಲ ಪ್ರಶ್ನೆಗೂ ಆನ್ಸರ್ ಸಿಗುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ. ಇವಾಗ ನಾವು ಬಾಗೇಪಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ಶಾಪಿಂಗ್ಗೆ. ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ. ಹಾಗೆ ಮನೆಯಲ್ಲೇ ಇದ್ದು ನನಗೆ ತುಂಬ ದಿವಸದಿಂದ ಬೋರ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಇವತ್ತು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪಾಪುಗೂ ಬೋರ್ ಆಗಿತ್ತು. ಸೊ ಅವಳು ಕೂಡ ಅಷ್ಟೇ, ಯಾವಾಗಲೂ ಕಾರಲ್ಲಿ ಡುರ್ರ ಅಂತ ಹೇಳ್ತಾ ಇದ್ಲು. ಅಂದರೆ ಎಲ್ಲಾದರೂ ಹೋಗೋಣ ಅಂತ ಅವಳು ಹೇಳ್ತಾ ಇದ್ಲು ಅವಳದೇ ಭಾಷೆಯಲ್ಲಿ. ಸೊ ಇವತ್ತು ಫೈನಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾವೊಂದು ಹೋಟ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ನನ್ನ ಮಗಳು ನೀರು ನೋಡಿದ ತಕ್ಷಣ ಜಿಯಾ ಅಂತ ಅಂದ್ಬಿಟ್ಟು ಒಂದು ಗ್ಲಾಸು ನೀರು ಕುಡಿದಿದ್ದಾಳೆ. ಸೊ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಏನು ಮಾಡಿದ್ದೀವಿ ಅಂದರೆ ಗೋಬಿ ಮತ್ತು ಪನ್ನೀರ್ದು ಬರುತ್ತಲ್ವ, ಪನ್ನೀರ್ ಮಂಚೂರಿ. ಸೊ ಇದು ನಾವು ಆರ್ಡ್ರ್ ಮಾಡಿಕೊಂಡು ಅಲ್ಲಿ ತಿಂದುಬಿಟ್ಟು ಬಂದ್ವಿ. ಅಲ್ಲಿ ಹೋಗೋಷ್ಟೊತ್ತಲ್ಲಿ 4 ಗಂಟೆ ಆಯಿತು. ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು 4 ಗಂಟೆಗೆ ಆಗಿ ಬಂದಿದ್ದೀವಿ. ಆ ಟೈಮಲ್ಲಿ ಏನು ತಿನ್ನೋದು ಅಂತ ಅಂದ್ಬಿಟ್ಟು ನಾವು ಅದು ತಿಂದ್ವಿ. ಇದಾದಮೇಲೆ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ. ಇದೇನು ಸೂಪರ್ ಮಾರ್ಕೆಟ್ ಏನು ಅಷ್ಟು ದೊಡ್ಡದೇನಿಲ್ಲ, ಬಟ್ ನಮಗೆ ಏನೇನು ಬೇಕೋ ಐಟಮ್ಸು ಎಲ್ಲ ಇದ್ದಾವೆ ಇಲ್ಲಿ. ನಾನು ಸ್ನ್ಯಾಕ್ಸು ಪಾಪುಗೆ ಏನಾದರೂ ತೊಗೊಳ್ತಾ ಇದ್ದೀನಿ. ಏನಾದರೂ ಅವಳಿಗೆ ತಿನ್ನೋಕ್ಕೆ ಬೇಕಾಗುತ್ತಲ್ವ ಸಾಯಂಕಾಲ ಅಂತ. ಹಠ ಮಾಡಿದ್ಲು ಐಸ್ ಕ್ರೀಮ್ ಕೊಡಿಸು ಅಂತ. ಸೊ ಅದಕ್ಕೆ ಅವರಪ್ಪ ಐಸ್ ಕ್ರೀಮ್ ಕೊಡಿಸಿದ್ದಾರೆ. ಈ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ನಂಗೆ ಕೊಡ್ದಿರ ತಿಂತಾಯಿದ್ದಾಳೆ, ಆದರೂ ಕೂಡ ಒಂಚೂರು ತಿಂತಾಯಿದ್ದೀನಿ ನಾನು. ಐಸ್ ಕ್ರೀಮು ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ಇದಾದಮೇಲೆ ನಮ್ಮವರು ಬಿಲ್ ಹಾಕ್ತಿದ್ದಾರೆ.
ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಏನೇನು ತೊಗೊಂಡಿದೆ ಅಂತ ಮನೆಗೆ ಹೋಗಿದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇನ್ನೂ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋ ಪೂರ್ತಿ ನೋಡ್ತಾ ಇಲ್ಲ, ಮತ್ತು ಲೈಕು ಕೂಡ ಮಾಡ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಕೂಡ ಮಾಡ್ತಾ ಇಲ್ಲ. ಯಾಕೆ ಫ್ರೆಂಡ್ಸ್? ಪ್ಲೀಸ್ ಫ್ರೆಂಡ್ಸ್, ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರಾ, ಬಟ್ ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೇನು ಅನಿಸುತ್ತೆ ಅಂದರೆ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಯಾವ ಥರ ವೀಡಿಯೋಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿದ್ರೆ ತಕ್ಷಣ ನಾನು ಆ ರೀತಿ ವೀಡಿಯೋಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ತರಕಾರಿ ಎಲ್ಲ ತಂದ್ವಿ. ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋದ್ಮೇಲೆ ಆಮೇಲೆ ತರಕಾರಿ ತರೋಕ್ಕೆ ನನ್ನ ಹಸ್ಬೆಂಡ್ ಹೋದರು. ನಾನು ಪಾಪುನ ಇಟ್ಕೊಂಡು ಕಾರಲ್ಲೇ ಕೂತಿದ್ದೆ. ಸೊ ಇವಾಗ ಒಂದೊಂದೇ ತರಕಾರಿಗಳೆಲ್ಲ ಕವರಿಂದ ತೆಗಿತಾ ಇದ್ದೀನಿ. ಕವರಲ್ಲೇ ಬಿಟ್ಟುಬಿಟ್ರೆ ಈ ಸೆಕೆಗೆ ಹಬೆಗೆಲ್ಲ ಕವರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ತರಕಾರಿ, ಹಣ್ಣು ಏನೇ ಇದ್ರೂ ಕೊಳ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಫಸ್ಟು ಕವರಿಂದ ತೆಗೆದು ನಾನು ಇವಾಗ ಒಂದೊಂದೇ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ. ಸೊ ಆಲೂಗಡ್ಡೆಗಳನ್ನೆಲ್ಲ ಕ್ಲೀನಾಗಿ ಒಂದು ಬಾಕ್ಸಲ್ಲಿಟ್ಟೆ. ಈಗ ಇನ್ನು ಕ್ಯಾರೆಟ್ ಇದ್ದಾವೆ, ಮೂಲಂಗಿ ಜಾಸ್ತಿನೇ ಇದೆ, ಅದಕ್ಕೆ ನಾನು ಈ ಬುಟ್ಟಿಯಲ್ಲೇ ಇಡ್ತೀನಿ ಮೂಲಂಗಿನ. ಕ್ಯಾರೆಟ್ ಮಾತ್ರ ನಾನು ಒಂದು ಬಾಕ್ಸಲ್ಲಿ ಎತ್ತಿಡ್ತಾಯಿದ್ದೀನಿ. ಸೊ ಮೂಲಂಗಿ ಎಲ್ಲ ಜಾಸ್ತಿ ತಂದಿದ್ದಾರೆ. ಮನೇಲಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಎಲ್ಲರಿಗೂ, ಅದಕ್ಕೆ ಮೂಲಂಗಿ ತರಿಸಿದ್ದೀವಿ. ಮೂಲಂಗಿ ಸಾಂಬಾರು ಮಾಡಿಕೊಂಡು ದಿನ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹೋಗುತ್ತೆ. ಬಟ್ ಮೂಲಂಗಿ ಸಾಂಬಾರು ದಿನ ತಿನ್ನೋಕ್ಕಾಗಲ್ಲ. ನಂಗೆ ಅಷ್ಟು ಇಷ್ಟ ಆಗಲ್ಲ ಮೂಲಂಗಿ ಸಾಂಬಾರು. ನನ್ನ ಹಸ್ಬೆಂಡ್ಗೆ, ನಮ್ಮ ಅಪ್ಪಗೆ ತುಂಬ ಇಷ್ಟ. ಸೊ ಈಗ ಬದನೆಕಾಯಿಗಳು ಕೂಡ ಕವರಲ್ಲಿ ತಂದಿದೆ. ಸೊ ಆ ಬದನೆಕಾಯಿಗಳು ಕೂಡ ನಾನು ಒಂದು ಬುಟ್ಟಿಯಲ್ಲಿ ಇಡ್ತಾಯಿದ್ದೀನಿ. ಹಾಗೆ ನುಗ್ಗೆಕಾಯಿ ಒಂದು 5-6 ಕಡ್ಡಿ ಬಂದಿದ್ದಾವೆ ಅಷ್ಟೇ. ಈಗ ಎಲ್ಲ ತರಕಾರಿಗಳು ತುಂಬ ರೇಟು ಫ್ರೆಂಡ್ಸ್. ಏನು ಈರುಳ್ಳಿ ಅವೆಲ್ಲ ಕೇಳೋಕ್ಕೆ ಆಗಲ್ಲ. ಬೆಳ್ಳುಳ್ಳಿ ಅಂತೂ ಅಸಲು ಕೇಳೋಕ್ಕಾಗಲ್ಲ ರೇಟು. 4 ಗಡ್ಡೆ ತಂದಿದ್ದಾರೆ ಅಷ್ಟೇ. ಬೆಳ್ಳುಳ್ಳಿ 20 ರೂಪಾಯಿ ಕೊಡಮ್ಮ ಅಂದರೂ ಕೊಡಲಿಲ್ಲ. ಏನು 200 ರೂಪಾಯಿ ಅಂತ ಕೆಜಿ. ಸರಿ, ಏನಕ್ಕೆ ಅಷ್ಟು ಬೆಳ್ಳುಳ್ಳಿ? ಒಂದೇ ಸರಿ ತಂದ್ರೂ ಎಲ್ಲ ಒಟ್ಟೋಗುತ್ತೆ. ಈ ಕಡೆ ಸೆಕೆ, ಬಿಸಿಲು ಎಲ್ಲ ಜಾಸ್ತಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ. ಬದನೆಕಾಯಿ, ಮೂಲಂಗಿ ಒಂದು ಕಡೆ, ಕ್ಯಾರೆಟ್ ಒಂದು ಕಡೆ, ಮತ್ತು ನವಿಲುಕೋಲು, ಮತ್ತು ಕೋಸು, ಆಲೂಗಡ್ಡೆ, ಸೌತೆಕಾಯಿ, ಆಮೇಲೆ ನುಗ್ಗೆಕಾಯಿ ಇವೆಲ್ಲ ಎತ್ತಿಟ್ಕೊಂಡಿದ್ದೀವಿ. ಇದಾದಮೇಲೆ ನಾವು ಹೋಗಿ ಶಾಪಿಂಗ್ ಮಾಡಿದ್ವಲ್ಲ, ಸೊ ಏನೇನು ಗ್ರಾಸರೀಸ್, ಏನೇನು ದಿನಸಿ ಐಟಮ್ಸ್ ಎಲ್ಲ ತಂದಿರೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕಾಫಿ ಪೌಡ್ರು ಮತ್ತು ಆಯಿಲ್ ಪ್ಯಾಕೆಟು. ನಾವು ಆಯಿಲು ಟಿನ್ನಲ್ಲಿ ತರ್ತಾಯಿದ್ವಿ, ಇಲ್ಲ ಒಂದು ಡಬ್ಬದಲ್ಲಿ ತರ್ತಾಯಿದ್ವಿ, ಒಂದೇ 25 ಲೀಟ್ರ್ ಆ ಥರ ಇದರಲ್ಲಿ. ಬಟ್ ಸಿಗಲಿಲ್ಲ, ಅದಕ್ಕೆ ತರಲಿಲ್ಲ. ಮತ್ತು ನಿವ್ಯ ಮಾಯ್ಶ್ಚರೈಸರು ಮತ್ತು ಪ್ರೊಮೋಗ್ರಾನೇಟ್ದು ಇದು ಜ್ಯೂಸ್ ಅಂತ ತಂದ್ವಿ. ಆಮೇಲೆ ಕಡಲೆ ಹಿಟ್ಟು ತಂದಿದ್ದೀನಿ ನೋಡಿ. ಕಡಲೆ ಹಿಟ್ಟು ಪಾಪಕ್ಕೆ ಸ್ನಾನ ಮಾಡ್ಸೋಕ್ಕೆಲ್ಲ ಯೂಸ್ ಮಾಡ್ತೀನಿ, ಅದಕ್ಕೆ. ಮತ್ತು ಪಾತ್ರೆ ತೊಳೆಯೋ ಸೋಪು, ಇದು ರಾಗಿ ಮಾಲ್ಟ್ ಅಂತೆ. ಸೊ ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಆಮೇಲೆ ಫೇರ್ ಆ್ಯಂಡ್ ಲವ್ಲಿ, ಸೊ ಅವೆಲ್ಲ ತಂದಿದ್ದೀನಿ. ಇದಾದಮೇಲೆ ಸೊ ಎಲ್ಲ ಐಟಮು ನಾವೇನೇನು ಲೀಸ್ಟ್ ಹಾಕ್ಕೊಂಡಿದ್ದೀವೋ ಅದೆಲ್ಲ ತಂದಿದ್ದೀನಿ. ಬಿಸಿಬೇಳೆ ಪೌಡ್ರು, ಐಟಮ್ಸು, ಬೇಳೆಗಳು, ಕಾಳುಗಳು ಎಲ್ಲ ತಂದಿದ್ದೀವಿ. ಸೊ ಹಾಗೆ ಫ್ರೆಂಡ್ಸ್, ನನಗೆ ಬೆಳಗ್ಗೆ ಕೈಗೆ ಬಂತಲ್ಲ 11,000. ಸೊ ಅದು ಎಲ್ಲಿಂದ ಬಂತು ಅನ್ನೋದು ನಿಮಗೆ ಶೇರ್ ಮಾಡ್ಕೊತೀನಿ. ಯೂಟ್ಯೂಬ್ ಪೇಮೆಂಟ್ ಏನಾದರೂ ಬಂತಾ ಅಂತ ಏನಾದರೂ ನೀವು ಕೇಳೋಂಗಿದ್ರೆ, ಯಾರಿಗಾದ್ರೂ ಅಷ್ಟೇ ಕೈಗೆ ಅಮೌಂಟ್ ಬಂತು ಅಂತಂದರೆ ಯೂಟ್ಯೂಬ್ ಪೇಮೆಂಟ್ ಬಂತೇನೋ ಅಂತ ಅಂದ್ಕೊತಾರೆ. ಕೇಳ್ತಾಯಿದ್ರು ಕೂಡ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ. ಸೊ ಅವ್ರಿಗೆಲ್ಲ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಪೇಮೆಂಟು ಇನ್ನೂ ಬಂದಿಲ್ಲ, ಬಟ್ ಆದಷ್ಟು ಬೇಗ ಬರುತ್ತೆ. ಸೊ ಇನ್ನೂ ಡಾಲರ್ಸ್ ಕಂಪ್ಲೀಟ್ ಮಾಡೋದು ಜಾಸ್ತಿ ಇದೆಯಲ್ಲ, ಒಳ್ಳೆ ವ್ಯೂಸು, ಸ್ವಲ್ಪ ಜಾಸ್ತಿ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದೆ ಇದ್ದರೆ ಬರ್ತಾಯಿತ್ತು. ನನಗೆ 6-7 ತಿಂಗಳಿಂದ ಕಷ್ಟಪಡ್ತಾಯಿದ್ರು, ಅದು ವ್ಯೂಸ್ ಯಾಕೋ ಸರಿಗೆ ಬರ್ತಾಯಿಲ್ಲ. ಅದಕ್ಕೆ ಪೇಮೆಂಟ್ ಇನ್ನೂ ಬಂದಿಲ್ಲ. ಇಲ್ಲಾಂದರೆ ಇಷ್ಟೊತ್ತಲ್ಲಿ ನನಗೆ ಸೆಕೆಂಡ್ ಪೇಮೆಂಟು ಕೂಡ ಬಂದುಬಿಡ್ತಾಯಿತ್ತು. ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಹಾಗಾದರೆ ನನ್ನ ಕೈಗೆ ಬಂದಿದ್ದು 11,000 ಏನು ಅಂತಂದರೆ ಫ್ರೆಂಡ್ಸ್, ಮಂತ್ಲಿ ಬಜೆಟು. ಸೊ ಮಂತ್ಲಿ ಎಷ್ಟೆಲ್ಲ ಖರ್ಚಿರುತ್ತೋ ಅದು ನನ್ನದೇ ಜವಾಬ್ದಾರಿ ಅಲ್ಲ. ಸೊ ಈ ಗ್ರಾಸರಿ ತರಕಾರಿಗಳು ಮತ್ತು ಅಕ್ಕಿ, ದಿನಸಿ ಐಟಮ್ಸು ಎಲ್ಲ ತೊಗೊಂಬರೋದು ನನ್ನ ಜವಾಬ್ದಾರಿನೇ ಆಗಿರೋದ್ರಿಂದ ಸೊ ನನಗೆ ಕೊಟ್ಟಿದ್ದಾರೆ ಮನೆಯಲ್ಲಿ.
ಸೊ ನಾನು ಇಷ್ಟು ಅಮೌಂಟಲ್ಲಿ ಏನೆಲ್ಲ ತೊಗೊಂಡು ಬಂದೆ ಅನ್ನೋದು ತೋರಿಸ್ತೀನಿ. 11,000 ಖರ್ಚಾಗಿಲ್ಲ ಫ್ರೆಂಡ್ಸ್. ಇದೆಲ್ಲ ಸೇರಿ ಒಂದು 3-4 ಸಾವಿರ ಖರ್ಚಾಯಿತು. ಮತ್ತು ನಾವು ಪೆಟ್ರೋಲ್ಗೆ ಹಾಕ್ಸ್ಕೊಂಡು ಹೋಗಿದ್ದೆ 1,000 ಆಯಿತು. ಇನ್ನು ಮಿಕ್ಕಿದ್ದು ಇರುತ್ತಲ್ಲ ಕೆಲವು ಐಟಮ್ಸು, ನಾವು ಹೋಟ್ಲಿಗೆ ಹೋದ್ವಿ, ಅದೆಲ್ಲ ಒಂದು ಸ್ವಲ್ಪ ಎಲ್ಲ ಖರ್ಚಾಯಿತು. ಒಂದು 5,000 ಹಂಗೆ ಖರ್ಚಾಗಿದೆ, 5,000 ಮೇಲೆ. ಸೊ ಒಂದು ಸರಿ ಹೊರ್ಗಡೆ ಹೋದರೆ ನೋಡಿ ಎಷ್ಟು ಖರ್ಚು. ಹೌದು, ನಾನು ಇನ್ನೂ ತರಕಾರಿದು ಹಾಕಿಲ್ಲ, ತರಕಾರಿಗಳ್ದು ಇನ್ನೂ ಅದು ರೇಟೇ. ಮತ್ತು ಹಣ್ಣುಗಳು ತೊಗೊಂಡ್ವಿ, ಅದು ಕೂಡ ರೇಟ್ ಬಂದಿದೆ. ಆ್ಯಪಲ್ ತುಂಬ ರೇಟ್ ಇತ್ತು, ಸೊ ತೊಗೊಂಡಿಲ್ಲ. ಕಿತ್ತಳೆ ಹಣ್ಣು ಮತ್ತು ದ್ರಾಕ್ಷಿ ತೊಗೊಂಡು ಬಂದ್ವಿ, ಮತ್ತು ಪಪ್ಪಾಯ ಮತ್ತು ಕಲ್ಲಂಗಡಿ ಹಣ್ಣು, ಹಣ್ಣುಗಳಿಷ್ಟು ತೊಗೊಂಬಂದ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಎತ್ತಿಡಬೇಕು. ಸೊ ಎಲ್ಲ ಒಂದು ಡಬ್ಬದಲ್ಲಿ ಎತ್ತಿಡಬೇಕು. ನನ್ನ ಮಗಳು ಇನ್ನೂ ಮಲಗಿಲ್ಲ, ಅವಳು ಇವಾಗ ಸದ್ಯಕ್ಕೆ ಇದೆಲ್ಲ ಮಾಡೋಕ್ಕೆ ಬಿಡೋಲ್ಲ. ನಾನು ಏನೇನು ತಂದಿದ್ದಾರೆ ಏನು ಎಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಮತ್ತು ಕ್ಲೀನಾಗಿ ಜೋಡಿಸಿಡ್ಬೇಕು ಇವಾಗ, ಇಲ್ಲಾಂದರೆ ಅವಳು ಬಂದುಬಿಡ್ತಾಳೆ. ಅವಳು ಬಂದರೆ ಎಲ್ಲ ಎತ್ಕೊಂಡು ಒಂದು ಕಡೆ ಹಾಕಲ್ಲ, ಆಲೆ ಫುಲ್ಲು ಹಾಕ್ಬಿಡ್ತಾಳೆ ಮಗಳು. ಸೊ ಇದನ್ನೆಲ್ಲ ಎತ್ತಿಕ್ಬಿಟ್ಟು ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತಾ? ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.